ಸರ್ ಈ ಎತ್ತು ಮಹಾರಾಷ್ಟ್ರದಲ್ಲಿ ಆಕಾರದಲ್ಲಿ ಭಾಗವಹಿಸಿದ್ಯಾ? ಸೊ ಅಲ್ಲೆಲ್ಲ ಒಂದು 10-15 ಪ್ರೈಸ್ ಮಾಡಿದೆ. ಹೌದಾ? ಹಾ. ಸರ್ ಯಾವ ರೀತಿ ರೆಸಲ್ ಓಡಿರೋದಲ್ಲಿ? ಸೊ ಅಲ್ಲಿ ಗಾಡ ಓಡಿದೆ, ಹಾ. ಆಮೇಲೆ ಡಬ್ಬಸ್ ರೈಸ್ ಹೋಗಿದೆ, ಹಾ. ಆಮೇಲೆ ಇದು ಚಕ್ರಿ ಓಡಿದೆ. ಹಾ. ಅಲ್ಲಿ 10 ಗಾಡಿ ಬಿಟ್ಟು ಹೊಡಿತಾರಲ್ಲ ಹಾ, ಸರ್, ಹಾ, ಹಾ. ಅದ್ರಾಗೆಲ್ಲ ಭಾಗವಹಿಸಿದೆ. ಹೌದಾ? ಅಲ್ಲೆಲ್ಲ ಚಾಂಪಿಯನ್ ಇತ್ತೆ. ಓಕೆ. ಬೈಕ್ ಇಂತ ಸ್ಪೀಡ್ ಆಗಿದೆ. ಹೌದಾ? ಹ್ಮ್. ಸರ್ ಈ ಗೂಳಿನ ಮಹಾರಾಷ್ಟ್ರದಿಂದ ನೀವು ಏನ್ ಬೆಲೆ ಕೊಟ್ಟು ತಗೊಂಡ್ರಿ? ಸರ್ ಅಗೋರ ಒಂದೊಂದು ಎತ್ತಿತ್ತು, ಅದನ್ನ ಸರ್ ಇವಾಗ ಹಬ್ಬದ ಇದಕ್ಕೆ ಕೊಟ್ವಿ ಹುಬ್ಳಿಗೆ. ಹಾ ಸರ್, ಸಖತ್ತು ಪ್ರದಾನ ಮಾಡ್ತೀವಿ ಅಂತೆ. ನೋಡಿ ನಮ್ ಗಾಡಿ ರೇಸಿಂದ ಸುಮಾರು ಎತ್ತುಗಳು ಓರಿ ಹಬ್ಬಕ್ಕೆ ಹೋಗಿ ಒಳ್ಳೆ ಹೆಸರು ಮಾಡ್ತಿದ್ದಾವೆ ಸ್ನೇಹಿತರೆ. ಓರಿ ಹಬ್ಬದ ಎತ್ತುಗಳು ಕೂಡ ಬಂದು ಗಾಡಿ ರೇಸಲ್ಲಿ ಹೆಸರು ಮಾಡಿದ್ದು ಉಂಟು. ಸ್ನೇಹಿತರೆ ನೋಡಿ, ಈ ದಿನ ಚಿಕ್ಕಮಗಳೂರು ಜಿಲ್ಲೆಯ ಪಿಳ್ಳೇನಹಳ್ಳಿ ಅಂತ ಸ್ನೇಹಿತರೆ ಒಂದು ಗ್ರಾಮ. ಸ್ನೇಹಿತರೆ ಈ ಗ್ರಾಮದಲ್ಲಿ ಬೆಂಟ್ಲು ಮತ್ತೆ ಪಿಂಟ್ಯ ಅಂತ ಎರಡು ಕರುಗಳ ರೇಸಲ್ಲಿ ಭಾಗವಹಿಸುವ ಎರಡು ಎತ್ತುಗಳಿದ್ದು ಸ್ನೇಹಿತರೆ. ನೋಡಿ ಅದೇ ಟೀಮಿನಲ್ಲಿ ನಾವು ದೊಡ್ಡ ಎತ್ತಿನ ಗಾಡಿ ರೇಸಲ್ಲೂ ಕೂಡ ಭಾಗವಹಿಸಬೇಕು ಅಂತ ಮಹಾರಾಷ್ಟ್ರಕ್ಕೆ ಹೋಗಿ ಮಹಾರಾಷ್ಟ್ರದಿಂದ ಪ್ರಥಮ ಬಾರಿಗೆ ಅವ್ರ ಊರಿಗೆ ಒಂದು ಗೂಳಿ ತಂದಿದ್ದಾರೆ ಸ್ನೇಹಿತರೆ. ನೋಡಿ ಸುಲ್ತಾನ್ ಅಂತ ಈ ಗೂಳಿ ಹೆಸರು. ಹೆಂಗಿದೆ ನೋಡಿ ಸ್ನೇಹಿತರೆ, ಒಳ್ಳೆ ಕಪ್ಪು ಬಣ್ಣವನ್ನು ಹೊಂದಿದೆ, ತುಂಬಾ ಅಚ್ಚುಕಟ್ಟಾದ ಮೈಕಟ್ಟನ್ನು ಹೊಂದಿದೆ ಸ್ನೇಹಿತರೆ. ಸುಲ್ತಾನ್ ಗೂಳಿಯನ್ನ ಪಿಳ್ಳೇನಹಳ್ಳಿ ಗ್ರಾಮಕ್ಕೆ ತಗೊಂಡ್ಬಂದಿದ್ದಾರೆ. ಈ ಸುಲ್ತಾನ್ ಗೂಳಿ ಮಹಾರಾಷ್ಟ್ರದಿಂದ ಆ ತರ ಕಾರಣ ಏನು, ಮಹಾರಾಷ್ಟ್ರಕ್ಕೆ ಯಾವ ರೀತಿ ಇವಾಗ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಗೂಳಿ ತಂದ್ರು, ಮತ್ತೆ ಎಷ್ಟಕ್ಕೆ ಬೆಲೆ ಕೊಟ್ಟು ತಂದಿದ್ದಾರೆ ಅಂತೇಳಿ ಸಂಪೂರ್ಣವಾದ ಮಾಹಿತಿ ತಿಳಿಸ್ತೀನಿ. ಮತ್ತೆ ಮಹಾರಾಷ್ಟ್ರದಲ್ಲಿ ಈ ಗೂಳಿ ಏನೇನು ಬಹುಮಾನ ಗೆದ್ದಿತ್ತು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ಸುಲ್ತಾನ್ ಎತ್ತಿನ ವಿಡಿಯೋವನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಶರತ್. ಶರತ್. ಸರ್ ನಾನು ಈ ಹಿಂದೆ ನಿಮ್ಮದು ಹಳೆ ಕರುಗಳದ್ದು ವಿಡಿಯೋ ಮಾಡಿದ್ದೆ. ದೊಡ್ಡೆತ್ತಿನ ರೇಸಲ್ಲಿ ಪ್ರಥಮ ಬಾರಿಗೆ ನೀವು ಭಾಗವಹಿಸ್ಬೇಕು ಅಂತೇಳಿ ಈ ಗೂಳಿ ತಂದಿದ್ದೀರಾ. ಸರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ, ಇದ್ರ ಹೆಸರೆಲ್ಲ. ಇದು ಮಹಾರಾಷ್ಟ್ರದ್ದು. ಹಾ. ಇದು ಸುಲ್ತಾನ್ ಎಕ್ಸ್ಪ್ರೆಸ್ ಅಂತ ಹೇಳಿ ಹಾ. ದೊಡ್ಡ ಗೂಳಿ ಇದು. ಹಾ. ಇನ್ನು ಈ ಕಡೆಗೆ ಬಂದಿದೆ. ಹೌದಾ? ಹಾ. ಅಂದ್ರೆ ಮಹಾರಾಷ್ಟ್ರದಲ್ಲಿ ನೀವು ಇದೊಂದು ಕಾಂಟ್ಯಾಕ್ಟ್ ಯಾವ ರೀತಿ ಮಾಡ್ಕೊಂಡು ಹೋದ್ರಿ? ಫ್ರೆಂಡ್ಸ್ ಕಡೆಯಿಂದ ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿರೋದು. ಹೌದಾ? ಹಾ. Okay. ಅಂದ್ರೆ ದೊಡ್ಡೆತ್ತಿನ ರೇಸಲ್ಲಿ ಕೂಡ ನೀವು ಆಡ್ಬೇಕು ಅನ್ನೋ ಒಂದು ಪ್ರೀತಿಯಿಂದ ನೀವು ತಗೊಂಡ್ಬಂದಿರೋದು. ಹೌದು ಸರ್. ಸರ್ ಈ ಎತ್ತು ಮಹಾರಾಷ್ಟ್ರದಲ್ಲಿ ಆಕಾರದಲ್ಲಿ ಭಾಗವಹಿಸಿದ್ಯಾ? ಇದಲ್ಲಿ ಬಹಳ ಭಾಗವಹಿಸಿದೆ. ಹೌದಾ? 10-15 ಪ್ರೈಸ್ ಮಾಡಿದೆ. ಹೌದಾ? ಹಾ. ಸರ್ ಯಾವ ರೀತಿ ರೇಸಲ್ಲಿ ಓಡಿರೋದಲ್ಲಿ? ಅಲ್ಲಿ ಗಾಡ ಓಡಿದೆ, ಹಾ. ಆಮೇಲೆ ಡಬ್ಬಸ್ ರೈಸ್ ಹೋಗಿದೆ, ಹಾ. ಆಮೇಲೆ ಇದು ಚಕ್ರಿ ಓಡಿದೆ. ಹಾ. ಅಲ್ಲಿ 10 ಗಾಡಿ ಬಿಟ್ಟು ಹೊಡಿತಾರಲ್ಲ ಹಾ, ಸರ್, ಹಾ, ಹಾ. ಅದ್ರಾಗೆಲ್ಲ ಭಾಗವಹಿಸಿದೆ. ಹೌದಾ? ಅಲ್ಲೆಲ್ಲ ಚಾಂಪಿಯನ್ ಇತ್ತೆ. ಓಕೆ ಓಕೆ ಓಕೆ. ನೋಡಿ ಸ್ನೇಹಿತರೆ, ಇದು ಮಹಾರಾಷ್ಟ್ರದಲ್ಲಿ ಚಾಂಪಿಯನ್ ಅಂತಾನೆ ಹೇಳ್ಬೋದು. ಸುಲ್ತಾನ್ ಎಕ್ಸ್ಪ್ರೆಸ್ ಅಂತ ಇದ್ರ ಹೆಸರು. ಗಾಡ ರೇಸು, ಚಕಡಿ ರೇಸು, ತುಂಬಾ ವಿಶೇಷವಾದ ರೇಸುಗಳಲ್ಲಿ ಎಲ್ಲ ರೀತಿಯ ರೇಸಲ್ಲೂ ಅನುಭವ ಇದೆ ಸ್ನೇಹಿತರೆ. ಈಗ ಪ್ರಥಮ ಬಾರಿಗೆ ನಮ್ಮ ಕರ್ನಾಟಕದ ಜೋಡಿ ಎತ್ತಿನ ಗಾಡಿ ರೇಸಲ್ಲಿ ಅನುಭವ ಪಡ್ಕೊಳಕ್ ಬಂದಿದೆ. ನೋಡೋಣ ಸ್ನೇಹಿತರೆ ಇವ್ರು ಯಾವ ರೀತಿಯಾಗಿ ಅನುಭವ ಕೊಡ್ತಾರೆ ಜೋಡಿ ಎತ್ತಿನ ಗಾಡಿ ರೇಸಿನ ಬಗ್ಗೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಗೂಳಿ ಲೆಕ್ಕ ಬಂದ್ಬಿಟ್ರೆ ಎಲ್ಲ ಆಯ್ತವೆ. ಇದು ಆಯೋದು ಒದೇದೇನು ಇಲ್ಲ, ಅಷ್ಟು ಇದ್ರಾಗ ಇದೆ. ಹೌದಾ? ಹಾ. ಓಕೆ. ನಿಮ್ಮೂರ್ ಜನತೆ ಎಲ್ಲ ಸಪೋರ್ಟ್ ಮಾಡ್ತಾರೆ? ಹೌದು ಸರ್, ಎಲ್ಲ ಸಪೋರ್ಟ್ ಮಾಡ್ತಾರೆ. ಓಕೆ ಸರ್, ಮತ್ತೆ ಈ ಗೋಳಿ ಬಂದು ಎಷ್ಟು ದಿನ ಆಯ್ತು ಮನೆಗೆ? 4 ದಿವಸ ಆಗಿದೆ. 4 ದಿನ? ಹಾ. ಓಕೆ. ನೋಡಿ ಇನ್ನು 4 ದಿನ ಸ್ನೇಹಿತರೆ ಆಗಿರೋದು ಮಹಾರಾಷ್ಟ್ರದಿಂದ ಪಿಳ್ಳೇನಹಳ್ಳಿಗೆ ಎತ್ತು ಬಂದು. ಸರ್ ಅಲ್ಲಿ ಏನೇನು ತಿಂತ ಇತ್ತು, ಇಲ್ಲಿ ಯಾವ ರೀತಿ ಮೇಂಟೈನ್ ಮಾಡ್ತಿದ್ದೀರಾ? ಅಲ್ಲಿ ಏನ್ ತಿಂತ ಇತ್ತು ಅಂದ್ರೆ ತಿಂಡಿ ಮೇವೆಲ್ಲ ತಿಂತ ಇತ್ತು, ಸ್ವಲ್ಪ ಕಡಿಮೆ ಮಾಡಿದೆ, ಜಾಗ ಅಡ್ಜಸ್ಟ್ ಆಗಿಲ್ಲ. ಅಡ್ಜಸ್ಟ್ ಆದ್ಮೇಲೆ ಸರಿ ಆಗುತ್ತೆ ಸರ್. ಅಂದ್ರೆ ಎಷ್ಟು ದಿನ ಆ ರೀತಿ ಇರುತ್ತೆ ಸರ್? ಒಂದು 15 ದಿವಸ ಇರುತ್ತೆ. 15 ದಿನ. ಹಾ. ಆಮೇಲೆ ಜಾಗ ಹೊಂದಾಣಿಕೆ ಆದ್ಮೇಲೆ ಮಾಮೂಲಿ ಆಗುತ್ತೆ. ಮಾಮೂಲಿ ಏನಲ್ಲಿದೆ ಅಲ್ಲಿ ಅದೇ ಫುಡ್ ಇಲ್ಲಿ ಕೊಡ್ತಾ ಇದೀವಿ. ಸರ್ ಇವತ್ತು ಈ ಗೂಳಿ ತಂದಿದ್ದೀರಾ, ಮತ್ತೆ ಇದೇ ರೀತಿಯಾದ ಹಳ್ಳಿ ಕರ್ನ ಕಟ್ಬೇಕು ಅಂತ ಆಸೆ ಏನಾರು ಇದೆ? ಹಳ್ಳಿ ಕಾರ್ ಇದೆ ಸಾಮಾನ್ಲೆ, ಚಿಕ್ಕವಿದಾವೆ? ಚಿಕ್ಕವಲ್ಲ 4 ಕಲ್ಲು, ಅದಿನ್ನೂ ಚಕ್ರೆ ಆಡ್ತಾ ಇದೆ. ದೊಡ್ಡ ರೈಸ್ಗೆ ಹಾಕ್ಬಿಟ್ರೆ ಮಿಂಟ್ಲು. ಮೆಂಟ್ಲು. ಹಾ. ಸ್ನೇಹಿತರೆ ನೋಡಿ, ಇವ್ರ ಮನೇಲಿ ಮೆಂಟ್ಲು ಅಂತ ಒಂದು ಹಳ್ಳಿ ಕರು ಇದೆ, 4 ಕಲ್ಲಲ್ಲಿ ಇದೆ. ಇನ್ನೊಂದು ಇನ್ನೊಂದು ವರ್ಷದಲ್ಲಿ ಅದು ಕೂಡ ದೊಡ್ಡ ಎತ್ತಿನ ಗಾಡಿ ರೇಸಲ್ಲಿ ಓಡೋಕ್ಕೆ ರೆಡಿ ಆಗ್ತಿದೆ. ಅದ್ರ ಜೊತೆಲಿ ಇದನ್ನು ಜೋಡಿ ಮಾಡ್ಬೇಕು ಅನ್ನೋ ಒಂದು ಕನಸಿನಲ್ಲಿ ತಂದಿದ್ರಲ್ವ? ಹೌದು ಸರ್. ಓಕೆ ಓಕೆ. ಸರ್ ಇವತ್ತು ನೀವು ಟ್ರಯಲ್ ನೋಡ್ತಿದ್ದೀರಾ? ಅದು ಇದು ಕಟ್ಟಿ ಏನಾದ್ರು? ಅದೇ ಟ್ರಯಲ್ ನೋಡ್ಬೇಕು ಸರ್ ಇವತ್ತು. ನೋಡಿಲ್ಲ ಇನ್ನು? ಹಾ. ಅಂದ್ರೆ ನೀವು ಎತ್ತಿನ ಗಾಡಿ ರೇಸಿಗೆ ಹೋಗ್ತೀನಿ ಅಂದ್ರೆ ಫ್ರೆಂಡ್ಸ್ ಜಾಸ್ತಿ ಸಪೋರ್ಟ್ ಇದೆ? ಎಲ್ಲ ಸಪೋರ್ಟ್ ಇರೋದಕ್ಕೆ ತಗೊಂಡು ಒಬ್ರು ಇಬ್ರು ಹಿಡ್ದಾಡಕ್ಕಾಗಲ್ಲ ಇದು. ಸರ್ ನೀವೇನು ವೃತ್ತಿ ಮಾಡೋದು? ಸರ್ ನಮ್ದೆಲ್ಲ ಹೊಲನೇ, ತೋಟ, ರೈತರ. ಓಕೆ ಸರ್, ಈಗ ನೀವು ಮೆಂಟ್ಲು ಎತ್ತುಗಳಲ್ಲಿ ಬೇಸಾಯ ಎಲ್ಲ ಮಾಡ್ತೀರಾ? ಸೊ ಇಲ್ಲ, ಅದು ರೈಸಿಗೆ ಇಟ್ಟಿರೋದು, ಪಿಂಟೆ ಮೆಂಟ್ಲೆಲ್ಲ. ಓಕೆ ಹಾ. ಓಕೆ.
ಈಗ ಈ ಎತ್ತು ಹೊಸ್ದಾಗಿ ಬಂದಿದೆ ಸರ್, ಇದ್ರಲ್ಲಿ ಮನೆ ಕೆಲಸ ಏನಾದ್ರು ಮಾಡೋ ಅಂತ ಒಂದು ಇದೆಯಾ? ಸರ್ ಇದು ಮನೆ ಕೆಲಸ ಏನಕ್ಕೂ ಬರಲ್ಲ, ಬರೀ ಮೇಂಟೈನ್ ಮಾಡ್ಬಿಟ್ಟು ರೈಸಿಗೆ ಹಾಕೋದಷ್ಟೇ. ಇಲ್ಲ ಸರ್, ತುಂಬಾ ಜನ ಕೇಳಿದೀನಿ, ಗೂಳಿಯಲ್ಲಿ ಬೇಸಾಯನೂ ಮಾಡ್ತಾರೆ, ರೇಸನ್ನು ಹೊಡಿತಾರೆ, ಹಾ. ಅದಕ್ಕೆ ನೀವ್ ಯಾವ ರೀತಿ ಅಂತ? ಸರ್ ನಾವಿನ್ನೂ ಅದಿನ್ನೂ ಇದು ಮಾಡಿಲ್ಲ, ತಯಾರಿ ಮಾಡಿಲ್ಲ, ನೋಡಬೇಕು ಹಾಕ್ಬಿಟ್ಟು ಆಮೇಲೆ ಇದು ಮಾಡಬೇಕು. ಓಕೆ, ಒಟ್ಟು ಮುಂದಿನ ದಿನಗಳಲ್ಲಿ ಮನೆ ಕೆಲಸನೂ ಮಾಡ್ಸಕ್ಕೂ ತಯಾರಿದ್ದೀರಾ? ಹೌದು ಸರ್. ಓಕೆ ಓಕೆ ಸರ್, ಈ ಗೂಳಿನ ಮಹಾರಾಷ್ಟ್ರದಿಂದ ನೀವು ಏನ್ ಬೆಲೆ ಕೊಟ್ಟು ತಗೊಂಬಂದ್ರಿ? ಸರ್ ಮಹಾರಾಷ್ಟ್ರದಿಂದ 1.85 ಕೊಟ್ಟು ತಗೊಂಬಂದಿವಿ. 1.85. ಹಾಂ. ಓಕೆ, ಅಂದ್ರೆ ಅಲ್ಲಿಂದ ಇಲ್ಲಿ ಬರೋತ್ತಿಗೆ ಎಷ್ಟಾಯ್ತು? ಸೊ ಅಲ್ಲಿಂದ ಇಲ್ಲಿ ಬರೋತ್ತಿಗೆ 22,000 ಇದಾಗಿದೆ ಟ್ರಾನ್ಸ್ಪೋರ್ಟ್. ಅಂದ್ರೆ ಎಲ್ಲ ಸೇರಿ ಎಷ್ಟು ಬಿದ್ದಂಗೆ ಆಗುತ್ತೆ? ಒಂದು 2.10 ಬಿದ್ದಂಗೆ ಐತೆ. 2.10. ನೋಡಿ ಸ್ನೇಹಿತರೆ, ಮಹಾರಾಷ್ಟ್ರದಿಂದ ಒಂದು 2,10,000 ಬೆಲೆ ಬಿದ್ದಂಗೆ ಆಗುತ್ತೆ ಅವ್ರು ಅಲ್ಲಿಂದ ಇಲ್ಲಿ ತಗೊಂಬಂದಿರೋ ಲೆಕ್ಕ ನೋಡಿದ್ರೆ. ಸ್ನೇಹಿತರೆ, ಉದ್ದೇಶ ಏನಾದರೂ ಆಗಿರ್ಬೋದು, ಬಸವಣ್ಣನ ಮನೆ ಹತ್ರ ಕಟ್ಟಿ ನಾವು ಹುಲ್ಲಾಕ್ತೀವಲ್ಲ, ಅದಕ್ಕೆ ನಾವು ಖುಷಿ ಪಡ್ಬೇಕು ಸ್ನೇಹಿತರೆ. ಎತ್ತಿನ ಗಾಡಿ ರೇಸಿಗೋಸ್ಕರ ಈ ಬಸವಣ್ಣಗಳನ್ನು ಸಾಕಾಣಿಕೆ ಮಾಡ್ತಾರೆ. ಈ ಒಂದು ದೃಷ್ಟಿಲಾದರೂ ಎತ್ತುಗಳ ಒಂದು ರಕ್ಷಣೆ ಆಗ್ತಿದೆ, ಇದು ನಾವು ಹೆಮ್ಮೆ ಪಡೋಂಥ ವಿಷಯ. ಇಂಥ ರೈತರಿಗೆಲ್ಲ ನಾವು ಸಲಾಮ್ ಹೇಳಬೇಕು. ನಿಮ್ಮೂರಲ್ಲಿ ಏನಾದರೂ ದೊಡ್ಡ ಎತ್ತಿನ ರೇಸಲ್ಲಿ ಭಾಗವಹಿಸೋ ಥರ ಎತ್ತುಗಳಿದಾವೆ? ಪಕ್ತೂರಾಗಿದೆ ಎಲ್ಲ. ಯಾವ ಊರಲ್ಲಿ? ಸಕ್ರಾಪಟ್ಟಣ, ಮಹಾಲಕ್ಷ್ಮಿ, ಹೀರಾ. ಇದೇ ಸುಲ್ತಾನ್ ಟೀಮಲ್ಲಿ ಸ್ನೇಹಿತರೆ, ಸಕರಾಯ ಪಟ್ಟಣ ಟೌನಲ್ಲಿ ಇನ್ನೊಂದು ಈರಾ ಅಂತ ಒಂದು ಗೂಳಿ ಇದೆ ಸ್ನೇಹಿತರೆ. ಬನ್ನಿ ಅದರ ಮಾಹಿತಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಒಳ್ಳೆ ಉತ್ತಮವಾದ ಗೂಳಿಗಳನ್ನು ಕಟ್ಟಿದ್ದಾರೆ. 2 ಎತ್ತುಗಳು ಒಂದೇ ಟೀಮಿನ ಎತ್ತುಗಳು ಸ್ನೇಹಿತರೆ. ಸರ್ ನಮಸ್ತೆ. ಸರ್ ಹೇಳಿ. ಸರ್ ನಿಮ್ಮ ಹೆಸರು? ಪುನೀತ್ ಅಂತ. ಎತ್ತಿನ ಹೆಸರೇನು? ಸರ್ ಈರಾ ಅಂತ. ಈರಾ ಮಿನಿ ಚಾಮುಂಡಿ. ಹೌದಾ? ಸ್ನೇಹಿತರೆ ನೋಡಿ, ಈರಾ ಮತ್ತೆ ಮಿನಿ ಚಾಮುಂಡಿ ಅಂತ 2 ಹೆಸರಿಂದ ಕರಿತಿದ್ದಾರೆ. ಸರ್ 2 ಹೆಸರು ನೀವೇ ಇಟ್ಟಿದ್ದ? ಇಲ್ಲ ಸರ್, ಅವರೇ ಓನ್ ಹೆಸರು. ನಾವು ಒಂದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದೀವಿ ಅಷ್ಟೇ. ಹೌದು, ನೀವೇನಂತ ಇಟ್ಟೋದು? ಸರ್ ಮಿನಿ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ. ಮುಂಚೆ ಈರಾ ಅಂತಿದ್ದು, ನೀವು ಮಿನಿ ಚಾಮುಂಡಿ ಎಕ್ಸ್ಪ್ರೆಸ್? ಈರಾ ಮಿನಿ ಚಾಮುಂಡಿ ಎಕ್ಸ್ಪ್ರೆಸ್ ಅಂತ ಇಟ್ಟಿದ್ರು. ಒಂದೇ ಹೆಸರು? ಹಾಂ. ಓಕೆ ಸರ್, ನೀವು ತಂದು ಎಷ್ಟು ವರ್ಷ ಆಯ್ತು? ಸರ್ ನಾವು 1 ವರ್ಷ ಆಯ್ತು ಸರ್. 1 ವರ್ಷ. ಸರ್ 1 ವರ್ಷದಲ್ಲಿ ಎಲ್ಲೆಲ್ಲಿ ಭಾಗವಹಿಸಿದ್ರೆ? ಸರ್ ನಾವು ಎಲ್ಲ ಕಡೆ ಇವಾಗ ಒಂದು 10 ಕಣ ಆಡಿದ್ವಿ, ಎಲ್ಲೂ ಪ್ರೈಸ್ ಮಾಡಿಲ್ಲ ಸರ್. ಹಾಂ. ಎಲ್ಲ ಪ್ಲೇಸ್ ಒಳಗೆ ಹೋಗ್ಬೇಕಾದ್ರೆ ಮತ್ತೆ ಇದಾಗಿದೆ. ಇವಾಗ ಪ್ರೈಸ್ ಮಾಡುತ್ತೆ ಅನ್ನೋ ಇದರಲ್ಲಿ ಇಟ್ಕೊಂಡಿದೀವಿ ಸರ್ ನಾವು. ಹಾಂ ಸರ್, ಹೌದು. ಸರ್ ಒಂದೇ ಎತ್ತ ಕಟ್ತೀರಾ ಇಲ್ಲ ಬೇರೆ ಬೇರೆನಾ? ಇಲ್ಲ, ಬೇರೆ ಬೇರೆ ಸರ್. ಬೇರೆ ಬೇರೆ. ಅಂದ್ರೆ ಸ್ನೇಹಿತರೆ ನೋಡಿ, ಈ ಎತ್ತು ಪಿಳ್ಳೆನಳ್ಳಿಲಿ ಕಟ್ತಾರೆ, ಇದನ್ನ ಸಕರಪಟ್ಟಣದಲ್ಲಿ ಕಟ್ತಾರೆ. ಮತ್ತೆ ಬೇರೆ ಎತ್ತು ಯಾವ್ದು ಸರ್ ನಿಮ್ಮ ಮನೇಲಿ? ಸರ್ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್. ಹೌದಾ ಸರ್? ಅದು ಹಳ್ಳಿಕರ ಗುಳಿನ? ಹಳ್ಳಿಕರ್ ಸರ್. ಅದ್ಯಾವ ತರ ಇದೆ ಸರ್? ಯಾವ ತರ ರೇಸ್ ಅಲ್ಲಿ ಆಡ್ತಿದೆ ಸರ್? ಅಲ್ಲಿ ಸಾಲಿಗ್ರಾಮದ 2nd ಪ್ರೈಸ್ ಮಾಡಿದೆ. ಹೌದಾ? ಹಾಂ ಸರ್, ಓಕೆ. ದೊಡ್ಡ ಗಾಡಿಲಿ ಪತಾಲು ಮಹಾಲಕ್ಷ್ಮಿ ಹೆಸರು 2nd ಪ್ರೈಸ್ ಮಾಡಿ ಸರ್. ಅಂದ್ರೆ ಸ್ನೇಹಿತರೆ ನೋಡಿ, ಇವರು ತುಂಬಾ ಎತ್ತುಗಳನ್ನ ಕಟ್ಟಿದ್ದಾರೆ. ಇವ್ರದ್ದು ಟೀಮು ಟೋಟಲಿ ಒಂದು ದೊಡ್ಡ ಟೀಮೇ ಇದೆ. ನಿಮ್ ಟೀಮಲ್ಲಿ ಎಷ್ಟು ಎತ್ತುಗಳಿದಾವೆ ಸರ್ ಟೋಟಲ್? ಸರ್ ನಮ್ಮ 3 ಎತ್ತುಗಳಿದೆ ಸರ್. ಹೌದಾ? ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್, ಈರಾ ಮಿನಿ ಚಾಮುಂಡಿ ಎಕ್ಸ್ಪ್ರೆಸ್, ಸುಲ್ತಾನ್. ಸರ್ ಅದನ್ನ ಯಾವ ರೀತಿ ಸಾಕ್ತಿದ್ರ? ಸರ್ ನಾವು ಇನ್ನು ಮಾಮೂಲಿ ಸರ್, ಎಲ್ಲ ಹತ್ತಿ ಕಾಳು, ಕಡಲೆಕಾಯಿ ಹಿಂಡಿ, ಚೋಳಿ ನುಚ್ಚು ಎಲ್ಲ ಇದು ಮಾಡ್ತೀವಿ. ನಿಮ್ ಸಕರಪಟ್ಟಣದಿಂದ ಬೇರೆ ಎತ್ತುಗಳು ಯಾರು ಇದಾವ ಸರ್? ಇಲ್ಲ ನಿಮ್ದು ಎತ್ತು ಮಾತ್ರ? ಇಲ್ಲ ಸರ್, ಅಗೋರ ಒಂದು ಎತ್ತಿತ್ತು, ಅದನ್ನ ಸರ್ ಇವಾಗ ಹಬ್ಬದ ಇದಕ್ಕೆ ಕೊಟ್ವಿ, ಹುಬ್ಳಿಗೆ. ಹಾಂ ಸರ್, ಸಖತ್ತು ಪ್ರದಾನ ಮಾಡ್ತೀವಿ ಅಂತೆ. ಸೂಪರ್ ಒಳ್ಳೆ ಪರ್ಫಾರ್ಮೆನ್ಸ್. ಹಾಂ ಸರ್, ನಮ್ಮ ಸರ್ ಅದು ಹಳ್ಳಿಕಾರ. ಹಾಂ ಸರ್. ಸ್ನೇಹಿತರೆ ನೋಡಿ, ಅಗೋರ ಅಂತ ಒಂದು ಎತ್ತು, ಹಳ್ಳಿಕರ್ ತಳಿ ಎತ್ತನ್ನ ಇವರು ಹಾವೇರಿ ಓರಿ ಹಬ್ಬಕ್ಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಬ್ಬ ಒಳ್ಳೆ ಅತ್ಯುತ್ತಮವಾಗಿ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ನೋಡಿ, ನಮ್ಮ ಗಾಡಿ ರೇಸಿಂದ ಸುಮಾರು ಎತ್ತುಗಳು ಓರಿ ಹಬ್ಬಕ್ಕೆ ಹೋಗಿ ಒಳ್ಳೆ ಹೆಸರು ಮಾಡ್ತಿದ್ದಾವೆ ಸ್ನೇಹಿತರೆ. ಓರಿ ಹಬ್ಬದ ಎತ್ತುಗಳು ಕೂಡ ಬಂದು ಗಾಡಿ ರೇಸಲ್ಲಿ ಹೆಸರು ಮಾಡಿದ್ದು ಉಂಟು. ಖುಷಿ ಆಗುತ್ತೆ. ಅಂದರೆ ಓರಿ ಹಬ್ಬಕ್ಕೂ ಗಾಡಿ ರೇಸಿಗೂ ಒಂದು ಸಂಬಂಧ ಯಾವ ರೀತಿ ಎತ್ತುಗಳು ಕಲ್ಪಿಸ್ಕೊಡ್ತಾವೆ ನೋಡಿ. ಮತ್ತೇನಾದ್ರು ಮಾಹಿತಿ ಸರ್? ಅದೇ ಸರ್, ಇನ್ನೇನಿಲ್ಲ, ಅಗೋರ ನಮ್ಮ ಹತ್ರ ಇದ್ರೆ ದೊಡ್ಡ ರೇಸ್ ಆಡೋದು. ಏನೋ ಕಾರಣಾಂತರ ಕಡೆಯಿಂದ ಕೊಟ್ಟಿದ್ದು ಸರ್ ನಾವು. ಒಳ್ಳೆ ಎತ್ತು ಸರ್, ಅದು ಸಖತ್ತು ಸ್ಪೀಡು, ಹೇಳಕ್ಕಾಗಲ್ಲ ಸರ್ ಆ ಥರ ಇದು ಸರ್. ಬೇರೆದ್ರೆ ಎಲ್ಲ ಯಾರ ಹತ್ರನೂ ಕೇಳಿ, ಈರಾ ಮಿನಿ ಚಾಮುಂಡಿ ಅಂತಂದ್ರೆ ಯಾವ ಥರ ಇದೆ ಅಂತ ಕೇಳಿ ಹೇಳ್ತಾರೆ. ಎಲ್ಲ ಸರ್ ಪ್ರೈಸ್ ಒಳಗೆ ಹೋಗ್ಬೇಕಾದ್ರೆ ಮಿಸ್ ಆಗಿರೋದು. ಒಳ್ಳೆ ಹೊಡಿತೀವಿ ಸರ್. ಇವತ್ತು ರೆಡಿ. ನೆಕ್ಸ್ಟ್ ಹೆಂಗೆ ಗೊತ್ತಾ ಸರ್? ಇವಾಗ ಇದಕ್ಕೆ ಸುಲ್ತಾನ್ ಎಕ್ಸ್ಪ್ರೆಸ್ಸಿಗೆ ಮಹಾಲಕ್ಷ್ಮಿ, ನೆಕ್ಸ್ಟು ಮಹಾಲಕ್ಷ್ಮಿಗೆ ಹೀರೋಗೆ ಬೇರೆ ಎತ್ತು ಮಾಡಬೇಕು ಅಂತ ಮಾಡಿದ್ದೀವಿ ಸರ್. ಹೌದು ಸರ್. ಒಳ್ಳೇದಾಗಲಿ ಸರ್. ಮುಂದಿನ ದಿನಗಳಲ್ಲಿ 2 ಎತ್ತುಗಳಿಗೂ ಒಂದು ಒಳ್ಳೆ ಉತ್ತಮವಾದ ಸ್ಥಾನ ಸಿಗಲಿ, ಇವೆರಡು ಜಯಶಾಲಿ ಆಗಲಿ ಅಂತ ನಮ್ಮ ಚಾನಲ್ ಮೂಲಕ ಹಾರೈಸ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ಸುಲ್ತಾನ್ ಮತ್ತು ಈರಾ ಎತ್ತುಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಬೇರ್ಪಂದು ಹೇಳ್ಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ